ಕವನದ ಶೀರ್ಷಿಕೆ ಸಂವಿಧಾನ ವರದಾನ. ಅಚ್ಚುಮುದ್ರತವಲ್ಲ ಭಾರತೀಯ ಸಂವಿಧಾನ, ಲೇಖನಿಂದ ಬರೆಯಲ್ಪಟ್ಟಿದೆ. ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಆಡಳಿತ ನಡೆಯುತ್ತಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಜಾತಿ ಮತಗಳ ಮೀರಿ ನಿಂತಿದೆ. ಮರಕುಂಬಿ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ದೀನದಲಿತ ಅಸ್ಪೃಶ್ಯತೆಯ ಪರ ಧ್ವನಿ ಎತ್ತಿದೆ. ಮೀಸಲಾತಿ ಎಂಬ ನೂತನ ಅಸ್ತ್ರ ನೀಡಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸೌಕರ್ಯ ಕಲ್ಪಿಸಿದೆ. ಶ್ರೇಷ್ಠ ರಾಷ್ಟ್ರಪತಿ ಆಡಳಿತ ಒದಗಿಸಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ರಾಜ ಪರಂಪರೆಯ ಅಳಿಸಿ ಹಾಕಿದೆ. ಪ್ರತಿಯೊಬ್ಬ ಪ್ರಜೆಗೂ ರಾಜನಾಗುವ ಪ್ರಜಾಪ್ರಭುತ್ವ ನೀಡಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಮನವಾದಿಗಳ ಸಂಹಿತೆಯಲ್ಲಿ ಹೆಣ್ಣು ಹಬಲೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಕೆಯೇ ಸಬಲೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಸ್ತ್ರೀ ಪುರುಷ ಎಂಬ ಭೇದ ಭಾವ ಮರೆಸಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕಲ್ಪಿಸಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಹೊಂದಿದೆ. ಜವಾಬ್ದಾರಿಯುತ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಸ್ವಾತಂತ್ರ್ಯ ಅಧಿಕಾರ ಹೊಂದಿದೆ. ಸರ್ವರಿಗೂ ಸಮಾನ ಶಿಕ್ಷೆ ವಿಧಿಸಿದೆ. ಜನತೆ ಮೆಚ್ಚುವ ತೀರ್ಪು ನೀಡುತ್ತದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಸಂವಿಧಾನ ರಕ್ಷಣೆಯ ಹೊಣೆ ಸುಪ್ರೀಂ ಕೋರ್ಟಿನ ಕರ್ತವ್ಯ, ಪ್ರಜೆಗಳ ಹೊಣೆ. ನಮ್ಮ ಸಂವಿಧಾನ ವರದಾನವಾಗಿದೆ. 32ನೇ ವಿಧಿಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎನಿಸಿದೆ. ಪ್ರಜಾಪ್ರಭುತ್ವದ ಜೊತೆಗಿದೆ. ಹಕ್ಕು ನ್ಯಾಯ ಒದಗಿಸಲು ಗಮನ ಸೆಳೆದಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಪರಿಕಲ್ಪನೆಯೊಂದಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಒದಗಿಸಿದೆ. ನಮ್ಮ ಸಂವಿಧಾನ ವರದಾನವಾಗಿದೆ. ಭಾರತೀಯ ಸಂವಿಧಾನ ವಿವಿಧ ದೇಶಗಳ ಎರವಲು ಪಡೆದ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಮಾದರಿಯ ಸಂವಿಧಾನ. ನಮ್ಮ ಸಂವಿಧಾನ ವರದಾನವಾಗಿದೆ. ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ಸಂವಿಧಾನ ಬದಲಾವಣೆಯೇ. ಸಂವಿಧಾನ ರಚಿಸಿದ ಮಹಾನ್ ನಾಯಕರಿಗೆ ಅಪಮಾನವೇ. ಸಂವಿಧಾನ ಬದಲಾಯಿಸುವ ಕುತಂತ್ರ ರೂಪಿಸುತ್ತಿದೆ. ಮನವಾದಿಗಳ ಸಿದ್ಧಾಂತ ಎಂದಿಗೂ ಬದಲಾಗುವುದಿಲ್ಲ. ನಮ್ಮ ಸುಂದರ ಸಂವಿಧಾನ. ಸಂವಿಧಾನ ಪೀಠಿಕೆ ಇಡೀ ಅಖಂಡ ಸಂವಿಧಾನದ ಕೈಗನ್ನಡಿಯಾಗಿದೆ. ಸಂವಿಧಾನ ವರದಾನವಾಗಿದೆ. ಎಲ್ಲರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳು.